ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್ ಕಲಿಸು ಗುರುವೆ ಕಲಿಸು, ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್. ಸೊ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ವಿ ನಾವು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಏನು ಮಾಡಬೇಕು, ಮಕ್ಕಳಿಗೆ ನೆನಪಲ್ಲಿ ಇಡ್ಸ್ಬೇಕು ಅಂದರೆ ಏನು ಮಾಡಬೇಕು ಅಂತ. ಈಗ ಇನ್ನು 2 ವಿಷಯ ನಾವು ತಿಳ್ಕೊಳ್ಳೋಣ. ಅದೇನಂದ್ರೆ, ಮಾಡಿ ನೋಡುವುದರ ಮೂಲಕ ಅಭ್ಯಾಸ ಮಾಡೋದಿದೆಯಲ್ಲ, ಇದು ಜಾಸ್ತಿ ನಮ್ಮ ನೆನಪಿನಲ್ಲಿ ಉಳಿಯತ್ತೆ. ಯಾವುದು ಅಂದರೆ, ಮಾಡಿ ನೋಡೋದ್ರ ಮೂಲಕ ಸಮಸ್ಯೆಗಳನ್ನ ಪರಿಹರಿಸೋದು, ಯೋಜನೆಗಳನ್ನ ನಿರ್ಮಿಸೋದು, ವಿವಿಧ ಕಾರ್ಯಗಳನ್ನ ಖುದ್ದಾಗಿ ನಿರ್ವಹಿಸುವಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಕಲಿಕೆಯನ್ನ ಹೆಚ್ಚಿಸುತ್ತದೆ. ಕೇವಲ ಉಪನ್ಯಾಸ ಕೇಳುವುದಕ್ಕಿಂತ ನಾವೇ ಮಾಡಿ ನೋಡುವುದರ ಮೂಲಕ ಕಲಿಯುವುದು ಹೆಚ್ಚು ಪ್ರಯೋಜಕಾರಿ. ಏಕೆಂದರೆ ಆಗ ನಾವು ಜ್ಞಾನವನ್ನು ಅನ್ವಯಿಸುತ್ತವೆ. ಆ ಜ್ಞಾನವನ್ನ ನಾವೇ ಇಂಪ್ಲಿಮೆಂಟ್ ಮಾಡ್ತೀವಿ, ಹಾಗೆ ತಪ್ಪುಗಳನ್ನ ಸರಿಪಡಿಸ್ಕೊಳ್ತೀವಿ ಮತ್ತು ಅನುಭವವನ್ನ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ತೀವಿ. ಹಾಗಾಗಿ ಮಾಡಿ ನೋಡೋದ್ರ ಅಭ್ಯಾಸ ನೋಡಿ. ಇದನ್ನ ನಾನು ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಹೇಳೋದಾದ್ರೆ, ಬುಕ್ಕಲ್ಲಿ ಓದಿರೋದು ಅಥವಾ ನಾನು ಇಲ್ಲಿವರೆಗೂ ಕ್ಲಾಸ್ಗಳಿಗೆ ಹೋಗಿ ಕೇಳಿಸ್ಕೊಂಡು ಕಲ್ತಿರೋದಕ್ಕಿಂತ ಅಭ್ಯಾಸ ಮಾಡಿರೋದ್ರಿಂದ ಕಲ್ತಿರೋದು ಹೆಚ್ಚು. ಇನ್ನೊಂದು, ಗುರುಗಳ ಜೊತೆ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ, ಆಯ್ತಾ, ಅಂದ್ರೆ ನಾನು ಗುರುಗಳ ಜೊತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಮುಂಚೆ ಯಾವುದೇ ಆಗಿರ್ಬೋದು, ನಾನು ಎಲ್ಲಿ ಕಲಿತಾ ಇದ್ದೆ ಅಲ್ಲಿ ನಾನು ಆ ಒಂದು ಗುರುಗಳ ಜೊತೆ ಇರ್ತಿದ್ದೆ. ಅಂದ್ರೆ ಓಡಾಡೋದೆಲ್ಲ ಅಸಿಸ್ಟ್ ಆಗಿ ಮಾಡ್ತಾ ಇದ್ದೆ. ನಾನು ಎಲ್ಲವನ್ನ ಅವ್ರು ಏನ್ ಮಾಡ್ತಾ ಇದ್ರು, ಮುಂಚೆ 1-2 ದಿನ ನಾನು ಅವ್ರ ಜೊತೆಗೆ ಹೋದ್ರೆ, ನಾನು ಕ್ಲಾಸ್ಗೆ ಹೋಗ್ಬೇಕಾದ್ರೆ ಹೋದ ತಕ್ಷಣ ಗುರುಗಳು ಏನೇನ್ ಮಾಡ್ತಾರೆ ಅದೆಲ್ಲ ನೋಡ್ಕೊಳ್ತಾ ಇದ್ದೆ. ಅದನ್ನ ನೆಕ್ಸ್ಟ್ ನಾನು ಮಾಡ್ತಾ ಇದ್ದೆ. ನಾನು ಮಾಡ್ತೀನಿ ಬಿಡಿ ಅದನ್ನ ಅಂತಿದ್ದೆ. ಆಮೇಲೆ ಏನಾದ್ರು ಇದನ್ನ ತೋರಿಸ್ಬೇಕು, ಇದನ್ನ ತೋರಿಸ್ತೀನಿ, ನೀವು ಇದನ್ನ ಮಾಡಿ ಅಂತ ಇದ್ದೆ. ಈ ತರ ಎಲ್ಲ ನಾನು ಮಾಡ್ತಾ ಇದ್ದೆ. ಮೇ ಬಿ ನಾನು ಕಲಿಯೋಕೆ ಯಾಕೆ ಬೇಗ ನನ್ಗೆ ಆಯ್ತು ಅಂತ ಅಂದ್ರೆ, ನನ್ನ ಪ್ರಕಾರ ನಾನು ಅವ್ರ ಜೊತೆಗೆ ಇದ್ದಿದ್ದು ಒಂದು, ಅಂಡ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವ್ರು ಅಲ್ಲೇನೋ ಹೇಳಿದ್ರೆ ಕೇಳಿಸ್ಕೊಂಡ್ ಬರ್ತಿರ್ಲಿಲ್ಲ, ಮನೆಗ್ ಬಂದು ಅದನ್ನ ಪ್ರಾಕ್ಟೀಸ್, ಇವಾಗ ಈ ರೀತಿ ಧ್ಯಾನ ಮಾಡ್ಬೇಕು, ಅವಾಗ ನಿಮ್ಗೆ ಹಿಂಗ ಅನುಭವ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಅಂಡ್ ಅವ್ರು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೆ. ಯಾರು ಇಲ್ದಿರೋ ಸಮಯದಲ್ಲಿ ಆ ತರ ಕೂತು ನಾನು ಮೆಡಿಟೇಷನ್ಸ್ ಮಾಡೋದು, ಆ ಅನುಭವ ನನಗೆ ಫೀಲ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೆ. ಹಂಗಂತ ತುಂಬಾ ಹೋಗ್ಬಾರ್ದು, ಕ್ಲಿಯರ್ ಇರ್ಬೇಕು, ಸ್ಪಷ್ಟವಾಗಿರ್ಬೇಕು. ಸೊ ಅದನ್ನ ಅಭ್ಯಾಸ ಮಾಡಿದಾಗ ಅವ್ರು ಹೇಳ್ತಾರಲ್ವಾ, ನನಗೆ ಇದು ಕಾಣಿಸ್ತು, ನನಗೆ ಹಿಂಗ್ ಸೂಚನೆ ಬಂತು ಅಂದಾಗ, ಹೆಂಗ್ ಬಂತು. ಸೊ ನಾನು ಯಾವಾಗ ಅವ್ರ ತರ ಅಭ್ಯಾಸಗಳನ್ನ ಮಾಡೋಕ್ ಶುರು ಮಾಡಿದೆ, ನನಗೆ ಅವಾಗ ಅನುಭವ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಇದೇ ತರ ಅವ್ರಿಗೂ ಅನುಭವ ಆಗಿದೆ ಅಂತ ಗೊತ್ತಾಗಕ್ ಸ್ಟಾರ್ಟ್ ಆಯ್ತು. ಸೊ ಅಭ್ಯಾಸ ಮಾಡಿದಾಗ ಅನುಭವ ಬರುತ್ತಲ್ಲ, ಆ ಅನುಭವ ನಾವು ಮರೆಯಕ್ಕಾಗಲ್ಲ, ಅದು ನಮ್ಮ ನೆನಪಲ್ಲಿ ಉಳ್ಕೊಳ್ಳುತ್ತೆ. 75% ನಮ್ಮ ಸ್ಮರಣ ಶಕ್ತಿ ಜಾಸ್ತಿ. ನಾವು ಓದಿರೋದು ನೆನಪಲ್ಲಿ ಇಟ್ಕೊಳ್ಳೋಕೆ ಇದು ಆಕ್ಚುಲಿ ಒಳ್ಳೆ ಮೆಥಡ್, ಪ್ರಾಕ್ಟೀಸ್ ಮಾಡೋದು. ಆಯ್ತಾ. 7ನೇದು ತುಂಬಾ ಇಂಪಾರ್ಟೆಂಟ್. ನನಗೆ ತುಂಬಾ ಇಷ್ಟವಾಗಿರೋದು ಯಾವ್ದಂದ್ರೆ, 90% ಇದು ವರ್ಕ್ ಆಗುತ್ತೆ ನನ್ನ ಲೈಫಲ್ಲಿ, ಖಂಡಿತ 90% ಆಗಿದೆ. ಯಾವುದು ಅಂದ್ರೆ, ಇನ್ನೊಬ್ಬರಿಗೆ ಕಲಿಸೋದು. ಏನೇ ಆಗಿರ್ಬೋದು, ನಂಗೆ ಯಾವಾಗ್ಲೂ ಸಂದೇಶ ರೇಗಿಸ್ತಾ ಇರ್ತಾರೆ, ನೀವು ಯಾವ್ದಾದ್ರು ಒಂದ್ ಪ್ಲೇಸಿಗೆ ಹೋಗಿ ಬಂದ್ರೆ ಮಿನಿಮಮ್ ಅಂದ್ರೂ 100-500 ಜನ ಗ್ಯಾರಂಟಿ ಕಳಿಸ್ತೀರಾ ಅಂತ. ಅಂದ್ರೆ ನನಗೆ ಎಲ್ಲಿ ಹೋಗಿ ಅನುಭವ ಆಗಿ ಬರ್ತಾ ಇತ್ತು. ನಾನು ಯಾವುದೇ ಕಲ್ತ್ಕೊಂಡ್ರು, ಒಂದು ವಿದ್ಯೆ ಇರೋದೇ ಇನ್ನೊಬ್ರಿಗೆ ಹೇಳ್ಕೊಡಕ್ಕೆ, ಅದು ಹಂಗೆ ಹೋಗ್ಬಿಟ್ರೆ ಏನ್ ಪ್ರಯೋಜನ. ಸೊ ನಂಗೆ ಏನಾದ್ರು ಬೆಸ್ಟ್ ಅಂತ ಅನ್ಸಿ ನನಗೆ ಅದರಿಂದ ಒಳ್ಳೆ ಅನುಭವ ಆಗಿದ್ರೆ ನಾನು ಏನ್ ಮಾಡ್ತಾ ಇದ್ದೆ, ಸೊ ಇಮಿಡಿಯೇಟ್ ಆಗಿ ಅದನ್ನ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಾನು ಏನ್ ಕಲ್ತ್ಕೊಂಡ್ ಬರ್ತಿದ್ದೆ ಅದನ್ನ ಹೇಳ್ಕೊಡೋದು. ಈ ಯೋಗ ಸ್ಟಾರ್ಟ್ ಮಾಡಿದಾಗ ಮನೇಲೆಲ್ಲ ಯೋಗ ಮಾಡಿಸೋದು. ಸೊ ಅಂದ್ರೆ ಹೇಳ್ಕೊಟ್ಟು, ನನ್ಗನ್ಸುತ್ತೆ ಚಿಕ್ಕ ಹುಡುಗರಲ್ಲಿ ನಾವು ಟೀಚರ್ ಆಟ ಆಡ್ತಾ ಇದ್ವಲ್ಲ, ಅದು ಕೂಡ ಹಿಂಗೆ ಇಂಪ್ರೂವ್ ಆಗ್ತಾ ಇತ್ತು ಅನ್ಸುತ್ತೆ. ಅಂಡ್ ಹೌದು, ಸತ್ಯ ಇದು. ಸ್ಕೂಲಲ್ಲಿ ನಮ್ಗೆ ಪಾಠ ಹೇಳ್ಕೊಟ್ಟಿರೋದನ್ನ ಮನೆಗ್ ಬಂದ್ಬಿಟ್ಟು ಅಮ್ಮದು ಅಥವಾ ಸ್ಯಾರಿ ಅಥವಾ ವೇಲ್ ಇವನ್ನೆಲ್ಲ ಹಾಕೊಂಡ್ಬಿಟ್ಟು ಟೀಚರ್ ತರ ಅಲ್ಲಿರೋ ಪಾಠನ ನಾವು ಅಪ್ಪಂಗೆ ಹೇಳ್ಕೊಡೋದು, ಮನೇಲಿ ಹೇಳ್ಕೊಡೋದು, ಅಜ್ಜಿ ಹೇಳೋದು, ಇವೆಲ್ಲ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲದೆ ಆ ಪಾಠ ನಮಗ್ ನೆನಪಲ್ಲಿ ಉಳ್ಕೊಳತ್ತೆ ಅಲ್ವಾ. ಆಕ್ಟ್ ಮಾಡೋದು, ಡ್ರಾಮಾ. ಸೊ ಇನ್ನೊಬ್ರಿಗೆ ಕಲ್ಸೋದು. ಯಾವಾಗ ನಾವು ಇನ್ನೊಬ್ರಿಗೆ ಕಲಿಸ್ತೀವಿ ಅವಾಗ ನಾವು ಜಾಸ್ತಿ ನೆನಪಲ್ಲಿ ಇಟ್ಕೊಳ್ತೀವಿ. ಹಾಗಿದ್ಮೇಲೆ ನೀವು ಏನೇನ್ ಕಲಿತಿದ್ದೀರಾ ಅದನ್ನೆಲ್ಲವೂ ಕೂಡ ಇನ್ನೊಬ್ರಿಗೆ ಹಂಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೊಬ್ರಿಗೆ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿ. ಅವಾಗ ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ನಿಮ್ ಮಕ್ಳ ಹತ್ರನೂ ಅಷ್ಟೇ. ಏನ್ ಗೊತ್ತಾ, ಅವ್ರಿಗೆ ಒಂದ್ ಚಾಪ್ಟರ್ ಕೊಟ್ಬಿಟ್ಟು ನೀನ್ ನಂಗೆ ಹೇಳ್ಕೊಡು ಅಂತ ಬಿಡಿ, ಅವ್ರು ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ಲಿ. 1. 2ನೇದು, ಅವ್ರಿಗೆ ಇನ್ನೊಬ್ರು ಫ್ರೆಂಡಿಗೆ ಹೇಳ್ಕೊಡಕ್ ಹೇಳ್ಬೇಕು ಒಂದು ಚಾಪ್ಟರ್ನ.
ಇನ್ನೊಂದು ಚಾಪ್ಟರ್ನ ಆ ಫ್ರೆಂಡು ಇವ್ರಿಗೆ ಹೇಳ್ಕೊಡ್ಬೇಕು. ಆವಾಗ ನೋಡಿ ಇನ್ನಷ್ಟು ಮೆಮೊರಿ ಪವರ್ ಹೆಚ್ಚಿಗೆ ಆಗುತ್ತೆ. ಸೊ ಒಂದು ಮಗು ಓದ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದ್ರ ಬದಲು ಥಿಂಕ್ ಮಾಡಿ ಈ 7 ರೀತಿಯಲ್ಲಿ ಓದಿಸಿದ್ರೆ ಮಗುಗೆ ನೆನಪಿರುತ್ತಾ ಇರಲ್ವಾ? ನೆನಪು ಖಂಡಿತ ಇರುತ್ತೆ. ಈ 7 ರೀತಿ ಓದಿಸೋಕೆ ನಾವು ರೆಡಿ ಆಗಬೇಕು, ಟೀಚರ್ಸ್ ರೆಡಿ ಆಗಬೇಕು, ಆ್ಯಂಡ್ ಖಂಡಿತ ಆಗುತ್ತೆ. ಸೊ ನೆನಪಿನ ಶಕ್ತಿ ನಮ್ಮ ಮಕ್ಕಳಲ್ಲಿ ನೆನಪಿನ ಶಕ್ತಿ ಸೂಪರ್ ಆಗಿದೆ. ಆ ನೆನಪಿನ ಶಕ್ತಿ ಪಾಸಿಟಿವ್ ಆಗಿದೆ. ಆ್ಯಂಡ್ ಈ 7 ರೀತಿಯಲ್ಲೂ ಮಕ್ಕಳು ಕಲಿತಾ ಇದ್ದಾರೆ, ಆಯಿತಾ? ಆ್ಯಂಡ್ ಈ 7 ರೀತಿಯಲ್ಲೂ ನಾವು ಕಲಿಯೋಣ, ಮಕ್ಕಳಿಗೂ ಕಲಿಸೋಣ. ಇದು ಎಲ್ಲ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ದಯವಿಟ್ಟು ಈ ರೀತಿ ಕಲಿಕೆ ವಿಧಾನಗಳನ್ನು ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಅವರಿಗೆ ಶಿಕ್ಷೆ ಕೊಡೋದಕ್ಕಿಂತ ಶಿಕ್ಷಣ ಕೊಡೋಣ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋಣ ಇದ್ರ ಬಗ್ಗೆ. ಸೊ ಓವರಾಲ್ ಇವತ್ತೇನು ಅರ್ಥ ಆಯಿತು ನಿಮಗೆ ಅಂತ ಕಮೆಂಟ್ ಮಾಡಿ. ಏನು ಅರ್ಥ ಆಯಿತು ಅಂತ ಯೋಚನೆ ಮಾಡಿ. ಇವತ್ತು ಫುಲ್ ಏನು ಮಾತಾಡಿದ್ರು, 5 ನಿಮಿಷ 6 ನಿಮಿಷ ಏನು ಮಾತಾಡಿದ್ರು ಮೇಡಮ್ ಅಂತ ಯೋಚನೆ ಮಾಡಿಬಿಟ್ಟು ನಿಮಗೆ ಏನು ಅರ್ಥ ಆಯಿತು ಅದನ್ನು ಕಮೆಂಟ್ ಮಾಡಿ. ಸೊ ಈ ವಿಷಯ ನಿಮಗೆ ನೆನ್ಪು ಉಳ್ಕೊಳ್ಳುತ್ತೆ. ಥ್ಯಾಂಕ್ ಯು. ಭಾವನೆಗಳಿಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.